ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ರಾವೆಯ 3ನೇ ದಿನ. ಬೆಳಿಗ್ಗೆ ಎದ್ದು ನಾವು ಕಾಂಟ್ಯಾಕ್ಟ್ ಫಾರ್ಮರ್ನ ಹುಡ್ಕೊಂಡು ಎಲ್ಲ ಕಡೆ ಓಡಾಡಿದ್ವಿ. ಹಂಗೆ ರಾಮ ಮಂದಿರ ಹೊಸದಾಗಿ ಕಟ್ಟಿದ್ರು, ಅದನ್ನು ಕೂಡ ಒಂದು ವಿಸಿಟ್ ಮಾಡಿದ್ವಿ. ಅಲ್ಲಿಂದ ನಾವು ಹೋಗಿದ್ದೆ ಸ್ಕೂಲ್ ಮಕ್ಕಳು ಒಂದು ರೌಂಡು ಸ್ಕೂಲ್ ಎಲ್ಲಾನು ವಿಸಿಟ್ ಮಾಡಿ ಅಲ್ಲೆಲ್ಲರನ್ನೂ ಮಕ್ಕಳನ್ನ ಮಾತಾಡಿಸ್ಕೊಂಡು ನಾವು ಮತ್ತೆ ಹೊರಟ್ವಿ ನಮ್ಮ ಕಾಂಟ್ಯಾಕ್ಟ್ ಫಾರ್ಮರ್ಸ್ನ ಹುಡ್ಕೋದಕ್ಕೆ. ತುಂಬ ಚೆನ್ನಾಗಿತ್ತು. ಇವತ್ತು ತುಂಬ ಜನ ರೈತರನ್ನ ನಾವು ಮಾತಾಡ್ಸಿದ್ವಿ. ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಪರ್ಟಿಕ್ಯುಲರ್ ಆಗಿ ಅಪ್ಪಾಜಿ ಗೌಡ್ರು ಅಂತ, ಇವರು ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಿಂದ ನಾವು ಮತ್ತೆ ಬೇರೆ ಕಾಂಟ್ಯಾಕ್ಟ್ ಫಾರ್ಮರ್ಸ್ನ ಹುಡ್ಕೊಂಡು ತುಂಬ ಓಡಾಡಿದ್ವಿ. ಅಲ್ಲಿಂದ ನಾವು ಬಂದಾಗ ಮಳೆ ಸ್ಟಾರ್ಟ್ ಆಗಿತ್ತು. ಮಳೆಯಲ್ಲಿ ಬಿಸಿ ಕಾಫಿ ಕುಡಿದ್ವಿ. ಕಾಫಿ ಕುಡಿದ್ಬಿಟ್ಟು ಆಚೆ ಬಂದರೆ ನಮ್ಮ ಪಕ್ಕದ ಊರಾದ ಕಣಗನಹಳ್ಳಿಯಿಂದ ಗ್ಲಾನಿಯಾ, ದೇವಿಕಾ ಮತ್ತು ಅಸ್ಮಿತಾ ಬಂದಿದ್ದರು. ಅವ್ರನ್ನೂ ಮಾತಾಡಿಸ್ಕೊಂಡು ನಾವು ಮನೆಗೆ ಬಂದರೆ ಇವರಿಬ್ರಿಗೂ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಬರ್ತಾಯಿದ್ರು, ಓಡಿಸ್ಬೇಕು ಅಂತ ಟ್ರೈ ಮಾಡ್ತಾಯಿದ್ರು. ಮಧ್ಯಾಹ್ನದ ಊಟನ ಮಾಡಿದ್ವಿ. ಆಮೇಲೆ ಮನೆಗೆ ಬಂದರೆ ತೇಜಸ್ಸು ಮೈಕ್ನೇ ಗನ್ನು ಅಂತ ಫೀಲ್ ಮಾಡ್ಕೊಂಡು ಏನೋ ಮಾಡ್ತಾಯಿದ್ದ. ಅಲ್ಲಿಂದ ನಾವು ಮೇಲ್ಗಡೆ ಹಟ್ಟದ ಮೇಲೆ ಗಮನಿಯವರು ಆಡಿಯೋ ರೆಕಾರ್ಡ್ ಮಾಡ್ತಾಯಿದ್ರು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಅಂತ. ಅವ್ರ ಕೈಯಲ್ಲಿ ಅನೌನ್ಸ್ಮೆಂಟ್ ಮಾಡಿಸಿ ಕೆಳಗಡೆ ಬಂದರೆ ಮಂಜ ನಿದ್ದೆ ಮಾಡ್ತಾಯಿದ್ದ. ಸಡನ್ನಾಗಿ ಡಬ್ಲ್ಯೂ ಆಡೋಕ್ಕೆ ಶುರು ಮಾಡ್ಕೊಂಬಿಟ್ಟ. ಇವತ್ತು ನಮ್ಮ ತೇಜಸ್ ಅವರು ಮೈಕ್ ಹಿಡ್ಕೊಂಡು ಎಲ್ಲ ಕಡೆ ಓಡಾಡಿ ಇವತ್ತು ನಾವು ಒಂದು ಕಿರು ನಾಟಕ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಪ್ರಚಾರ ಮಾಡಿ ಎಲ್ಲ ಜನನ ಸೇರಿಸಿ ಚಿಕ್ಕ ಮಕ್ಕಳು, ಹಿರಿಯರು ಎಲ್ಲರನ್ನೂ ಈ ಕಡೆ ಕರ್ಕೊಂಬಂದು ನಮ್ಮ ಕಿರು ನಾಟಕನ ಪ್ರದರ್ಶನ ಮಾಡಿದ್ವಿ. ಕಿರು ನಾಟಕ ತುಂಬ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ನಾವು ಬಂದಿರೋ ಉದ್ದೇಶನ ಊರಿನ ಜನಗಳಿಗೆ ತಿಳಿಸೋದಕ್ಕೋಸ್ಕರ ಅಂತ ಮಾಡಿದ್ವಿ. ನಾಟಕದ ಫುಲ್ ಲಿಂಕು ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ದವರು ಹೋಗಿ ನೋಡ್ಬೋದು. ಮತ್ತು ಅವರ ಜೊತೆ ಒಂದು ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ನಮ್ಮ ನಾಟಕನ ತುಂಬ ಎಂಜಾಯ್ ಮಾಡಿದ್ರು ಮತ್ತು ಫಾರ್ಮರ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಮನೆಗೆ ಬರ್ತಿದ್ದಂಗೆ ಮೋಹನು ಏನೋ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ಅವನೇನು ಹಾಡು ಹೇಳ್ದ ಅಂತ ನೀವೇ ಕೇಳಿಸ್ಕೊಳ್ಳಿ. ಒಟ್ಟಿಗೆ ಆಮೇಲೆ ನೈಟು ಪ್ರೊಜೆಕ್ಟ್ರಲ್ಲಿ ಫಿಲಮ್ ಹಾಕ್ಕೊಂಡು ಮಲ್ಕೊಂಡ್ವಿ. ಇದಾಗಿತ್ತು ಗೈಸ್ ಇವತ್ತಿನ ನಮ್ಮ 3ನೇ ದಿನದ ರಾವೆ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ. ನಿಮ್ಮೆಲ್ಲರ ಹತ್ರ ನಾನು ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಈ ಊರಿನ ಬಗ್ಗೆ ತಿಳ್ಕೊಳ್ಳೋಕ್ಕೆ, ನಿಮ್ಮ ಗ್ರಾಮದ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಇಲ್ಲಿ ಅನುಭವಗಳನ್ನ ನಮಗೆ ನಿಮ್ಮ ಮುಖಾಂತರ ನಮಗೆ ದಾರಿ ಏರ್ಕೊಡಿ. ನಮ್ಮಿಂದ ಏನೇ ಸಣ್ಣ ಪುಟ್ಟ ತಪ್ಪಾದರೂ ದಯವಿಟ್ಟು ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮ್ಮ ಮಕ್ಕಳ ಥರ ಭಾವಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.